ಶಕುನಿ 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 ಸದ್ದು ಈ ಸೌಬಲರಾಜ ಶಕುನಿಯ ಶ್ವಾಸನೆಗಳಲ್ಲಿ ಹಲ್ಲೆಗಳೆಯುತ್ತಿರುವ ಹದಮ ಮರುಳುಗಳೇ ಕುಕ್ಷಿ ಬಗೆವ ಕುಹಕ ಕಂಟಕದ ಕರ್ಕಶದ ಕೇಕೆ ಏನಿ ಪ್ರಳಯೋಜ್ಜಯ ಜ್ವಾಲೆಯನ್ನೇ ಪ್ರಚೋದನೆಗೈಯುವ ಪ್ರಚಂಡ ಮಾರುತನದ ಪ್ರಳಯ ತಾಂಡವ ಅಖಂಡ ಭರತಖಂಡಕ್ಕೆ ಕುಹಕ ಕುಕ್ಷೀಕತೆಯ ಮಹಾಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಗಾಂಧಾರ್ಯಪುರ ಸೌಬಲರಾಜ ಶಕುನಿಯೊಡನೆ ನಿಮ್ಮುಗಳ ಸರಸಾ ಸಲ್ಲಾಪ ಸದ್ದು ಹೋ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮರ್ಥ ದುರ್ಛಾತ ದುರುಳ ದುರ್ಯೋಧನೆ ಕೇಳು ಹಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ಸಹೋದರರನ್ನು ನನ್ನ ಜನ್ಮದಾತರನ್ನು ನಿನ್ನ ಮನೆ ಕಾರಾಗೃಹದಲ್ಲಿ ಬಂಧಿಸಿ ನನ್ನ ಹತಭಾಗ್ಯ ಸಹೋದರನಿಗೆ ಒಂದಿಡೀ ಅನ್ನ ಒಂದು ಒಳಲು ನೀರನ್ನು ನೀಡುತ್ತಿದ್ದೆ. ಆ ಇಡೀ ಕೂಳನ್ನು ನನ್ನ ಸಹೋದರ ನನಗೊಪ್ಪಿಸಿ ನಿನ್ನ ಮೇಲಿನ ಛಲ ತೀರಿಸಲಂತೆ ನನ್ನೊಬ್ಬನನ್ನೇ ಉಳಿಸಿ ಒಬ್ಬೊಬ್ಬರಾಗಿ ಅದರಾದರೂ ಸುಯೋಧನ ಒಬ್ಬೊಬ್ಬರಾಗಿ ಅದರಾದರು ಕರುಳು ಕಿತ್ತು ತಿನ್ನುವ ಕರಾಳ ದೃಶ್ಯವನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯೂ ಸಿಡಿಯುತ್ತಿದೆ. ಕೈ ಕಾಲುಗಳು ಕಪ್ಪಿಸುತ್ತಿವೆ. ಸಹಸ್ರ ಶೂಲಗಳು ಒಮ್ಮೆ ನನ್ನೆದೆಗೆ ನೋಡುತ್ತಾವು. ಅಂದಿನ ದ್ರೋರುಂಡಿಯ ದೃಶ್ಯ ನನ್ನೀ ಸ್ಮೃತಿ ಪಟಲದಿಂದ ಚಲಿಯದೆ ಉಳಿತು. ಕಟುಕತನದ ಬಡಬಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕುಂದು ಕುಶವಾಗಿರುವ ಈ ನನ್ನ ಶರೀರವನ್ನು ಒಮ್ಮೆ ಹಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಹಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ,
ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಹಾಸ್ಯ ಆಕಾಂಕ್ಷೆಗಳನ್ನ ಎನ್ನ ನಾಲಿಸಲು ಅಸಾಧ್ಯ ಸುಯೋಧನ. ದುಷ್ಟ ದುರ್ವಿಧಿಯೇ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಆ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಸೋದರ ಮಾವನೆಂದೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಆ ಕುರುಕುಲ ಕೀಟವೇ ಕೇಳು. ನಾನು ನಿನ್ನಂತೆಯೇ 99 ಮಂದಿ ಸಕಲ ಸಾಮಂತರಾಜರನ್ನು ಹೊಲೈಸಿಕೊಳ್ಳುತ್ತ ಏಕಚಕ್ರಾಧಿಪತ್ಯವನ್ನ ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನ ಹೇರಿ ರಾಜ್ಯಭಾರ ರಾಜಾದಿರಾಜ ರಾಜ ಮಾರ್ಥಾಂಡ ತೇಜ ಈ ಗಾಂಧಾರ್ಯ ಕುವರ ಸೌಬಲ ರಾಜ ಬಹುಪರಾಜ್ ಯಾರಲ್ಲಿ ಅರಮನೆಯ ರಾಜ ನರ್ತಕಿಯರನ್ನು ಬರಮಾಡಿ ಬಲೆ 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 ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ ಕುರುರಾಜ, ಚಿಂತೆ ಇಲ್ಲ. ನಾನು ನಿನ್ನೊಡನೆ ಸೇರಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಕಪಟ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಅಯೋಕ್ತಿಗಳನ್ನು ಅನುಸರಿಸಿ ಹಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯನ್ನೇ ಇರಿಸುವೆ. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಕುರು ಸಹೋದರರನ್ನು ನಿನ್ನ ವಂಶ ನಿರ್ವಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದ ಹೊರತು ಕಪಟ ಜೂತ್ಯ ವಿದ್ಯ ವಿಶಾರದೆ ಈ ಶಕುನಿಗೆ ಎಲ್ಲಿಯದು ಶಾಂತಿ, ಅದೆಲ್ಲಿಯದು ವಿಶ್ರಾಂತಿ. ಅಣ್ಣ 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 ಅಯ್ಯೋ ಅಣ್ಣ ಅಣ್ಣ
ಅಳಬೇಡ್ರಿ ಅಳಬೇಡ್ರಿ ಅಲ್ಲಾದ ಭಾಗ್ಯ ಸಹೋದರರೇ. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ, ದುರುಳ್ಳ ದುರ್ಯೋಧನ ಮಾಡಿದ ಮೋಸ ಕೌರವ ದುರುಳ್ಳ ದುರ್ಯೋಧನ ಮಾಡಿದ ಮೋಸ ಹೃದಯ ಸಂತಾಪದಿ ಕುದಿಯುತ್ತಲಿರುವುದು. ಹೃದಯ ಸಂತಾಪದಿ ಕುದಿಯುತ್ತಲಿರುವುದು. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ದಯಿಸುವುದೆನ್ನ ವೇಷಾದಿಯ ಜ್ವಾಲೆ ಕೌರವ, ದಯಿಸುವುದೆನ್ನ ವೇಷಾದಿಯ ಜ್ವಾಲೆ ಕುರುಕುಲದ ರಸರ ಸುಟ್ಟೂರಿಸದೆ ಬಿಡಲು. ಕುರುಕುಲದ ರಸರ ಸುಟ್ಟೂರಿಸದೆ ಬಿಡಲು. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ. ಕೆರಳಿಸಿ ಪಾಂಡವರ ಕೌರವ ಯೋಧರರ ಕೌರವ, ಕೆರಳಿಸಿ ಪಾಂಡವರ ಕೌರವ ಯೋಧರರ ರಣಕಳೆ ಬರವನು ರಣದಿ ಚಲಿಸುವೆನು. ರಣಕಳೆ ಬರವನು ರಣದಿ ಚಲಿಸುವೆನು. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ ಸೋದರರೇ ಸೋದರರೇ, ದುರ್ಯೋಧನ ದುರ್ಯೋಧನ, ನಿನ್ನ 99 ಮಂದಿ ತಮ್ಮಂದಿರ ಚಿನ್ನ ಭಿನ್ನ ಮುಂಡಗಳಿಂದ ಆ ನರಕದಲ್ಲಿ ನೀ ಆಟೋಲ ಮಾಡಿಸುವೆ. ನರಕದ ಭಯಂಕರ ಹಿಂಸೆಗಿಂತಲೂ ಹೇ ಗಾಂಧಾರಿಯವರ ಸೌಬಲ ರಾಜ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ತೊಟ್ಟು ಕಣ್ಣೀರನ್ನ ಇಡುವರಿಲ್ಲದೆ
ನರಕದ ಮಾರ್ಗವನ್ನೇ ಇಡಿಸುವೆನು. ಮೂರು ಅಕ್ಷರಗಳ ಅರ್ಥವೇನಾದರೂ ತಿಳಿದಿದೆಯಾ? ಶ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರು ಸಂಜಾತ, ನೀ ಎಂದರೆ ನಿರ್ಮೂಲನ ಮಾಡುವವನೇ. ಶಾ ಕು ನೀ ಎಂಬ ಮೂರು ಅಕ್ಷರಗಳ ಅರ್ಥ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನೀನಾಗೆ. ಓ ಕೌರವೇಶ್ವರ, ನಿನ್ನ ಪರಮ ವೈರಿಗಳಾದ ಪಾಂಡವರು ಅನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತಯ್ಯ. ಮಾವ, ನಾನು ಮಾಡಿದ್ದೆಲ್ಲವೂ ಯುಕ್ತವೇ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತುವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಆ ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದೆಲ್ಲವೂ ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಬಾರಿ ಹೇಳಿದೆ. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು. ಅನುಜ, ಸಹೋದರ, ದುರಾತ್ಮರಾದ ದ್ರೋಹಿಗಳ ಮನವು ಮುರಿಯುವ ನಿಚ್ಚಣ, ದುರಾತ್ಮರಾದ ದ್ರೋಹಿಗಳ ಮನವು ಮುರಿಯುವ ನಿಚ್ಚಣ, ಮನವು ಮುರಿಯುವ ನಿಚ್ಚಣ, ಮನವು ಮುರಿಯುವ ನಿಚ್ಚಣ. ಅಣ್ಣ, ಸಹೋದರ, ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಮರವನ, ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಮರವನ, ಮುದದಿ ಮರವಾದ ಮರ ಚಿರಾಗಿಡಿದು ತರುವನ. ಅಣ್ಣ, ಸಹೋದರ, ಮುದದಿ ಮರವಾದ ಮರ ಚಿರಾಗಿಡಿದು ತರುವನ. ದುರಾತ್ಮರಾದ ದ್ರೋಹಿಗಳು ಮನವು ಮುರಿಯುವ ನೀಕ್ಷಣ, ಮನವು ಮುರಿಯುವ ನೀಕ್ಷಣ, ಮನವು ಮುರಿಯುವ ನೀಕ್ಷಣ, ಈ ಕ್ಷಣ, ಈ ಕ್ಷಣ. ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಮರವನ, ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಮೆರವನ್ನ, ಮುದದಿ ಮೆರವಾಗುವ ಮನ್ ಚಿರವ ಕಡಿದು ತರವನ್ನ. ದುರಾತ್ಮರಾದ ದ್ರೋಹಿಗಳ ಮನವು ಮುರಿಯುವ ನೀಕ್ಷಣ, ಮನವು ಮುರಿಯುವ ನೀಕ್ಷಣ, ಮನವು ಮುರಿಯುವ ನೀಕ್ಷಣ, ಈ ಕ್ಷಣ, ಈ ಕ್ಷಣ, ಈ ಕ್ಷಣ. ಅಣ್ಣ, ಶ್ರೇಷ್ಠನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತಣ್ಣ, ಶಾಂತಿ ಸಂಧಾನ ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು. ಅಣ್ಣ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಹೇಗೆ? ಅಣ್ಣ, ಅಗ್ರಜಾನ್ವಿತಕ್ಕೆ ಯದು ನಂದನನೋ. ಅಣ್ಣ, ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನೋ, ದರಿದ್ರಾನ್ವಿತ ವಿದುರ ಗೆಳೆಯನ ಸಂಧಿಸ.
ಅಣ್ಣ ಸಹೋದರ ಎನ್ನ ಕುಟೀರಕ್ಕೆ ಹೋಗಿರ್ಪನೆ ಸೈಸಲ್ ಅಸಜಳವೆನಗೆ ಅಗ್ರಜ ಅಣ್ಣ ಗೋಪಾಲನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುವಂತಣ್ಣ. ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ ಅಣ್ಣ. ಈ ಅವಹೇಳನವನ್ನು ನೀನು ಸಹಿಸಬಹುದು, ಆದರೆ ಆದರೆ ಈ ದುಶ್ಯಾಸನ ಎಂದಿಗೂ ಸಹಿಸುವುದಿಲ್ಲ. ಅವಹೇಳನವಲ್ಲ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಅವನಿಗೆ ಬಿದುರನಂತಹ ಭಕ್ತರು ಮತ್ತಾರಿರುವರು ಎಂದು ಭಕ್ತನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ. ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃತ್ರಿಮ ಜಾಲ ಕೃತ್ರಿಮ ಜಾಲ ಹರಿಯದಿ ಪರಿ ದುಡುಕುವುದೇ ಮುರಾರಿ ಕೃಷ್ಣನ ಕೃತ್ರಿಮ ಜಾಲವ ಹರಿಯದಿ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಅಣ್ಣ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಇಂದಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮಲ್ಲೆಯರ ಗೊಲ್ಲನ ಮರ್ಮವ ಹರಿಯದಿ ಪರಿದುಡುಕುವುದೇ ಅಣ್ಣ. ಮಲ್ಲೆಯರ ಗೊಲ್ಲನ ಮರ್ಮವ ಹರಿಯದಿ ಪರಿದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ. ತಂತ್ರಿ ಕೃಷ್ಣನ ಸಭೆಯೊಳಗೆ ನೀನೇನಾದರೂ ನಾಳಿನ ರಾಜಸಭೆಯಲ್ಲಿ ಸಾಂದಿಗೆ ಒಪ್ಪಿದ್ದಲ್ಲಿ ಮಗಳ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಹೌದು ಅಗ್ರಜ, ಗುರುಕುಲದ ವಿನಾಶಕ್ಕೆ ನೀವೇ ಕಾರಣನಾಗುವೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ ನಿಲ್ಲು. ಶಗುನಿ, ನೋಡಿದೆಯಾ ನನ್ನ ತಮ್ಮನ ಕ್ರೋಧಾಗ್ನಿಯನ್ನು? ಅವನ ಆರ್ಭಟವನ್ನು ನೋಡಿ ಬೆದರಿ ಬೆಂಡಾಗಿ ಹೋದೆಯಾ? 1000 ಮದಿಸಿದ ಆನೆಗಳಿದ್ದರೇನು ಈ ನನ್ನ ಸಹೋದರನ ಸಿಂಹಗರ್ಜನೆಗೆ ದಿಕ್ಕಾಪಾಲಾಗಿ ಓಡಿ ಹೋಗು. ಶಗುನಿ, ಸಂಧಾನಕ್ಕೆಂದು ಬರುತ್ತಿರುವ ಆ ಕೃಷ್ಣನ ಸಂಧಾನವನ್ನು ಒಪ್ಪುವುದೇ ಇಲ್ಲ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಈ ಕೌರವೇಶ್ವರನ ರಾಜವೈಭವವನ್ನು ತುಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ. ಮಾವ, ನಿನಗೇಕೆ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ? ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಶಕುನಿ, ನಿನಗೆ ಕೃಷ್ಣನಲ್ಲೇಕೆ ಇಷ್ಟೊಂದು ದ್ವೇಷ? ಕೌರವೇಶ್ವರ, ಮಾವ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ
ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಯಾರೂ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜಲಾಸಂಧ ಇವರುಗಳು ನಿನಗೆ ಎಂತ ಮಿತ್ರರಾಗಿದ್ದರು? ಹೌದೌದು, ಕಾರಣವಿಲ್ಲದೆ ಇವರನ್ನು ಸಂಹರಿಸಿದನು. ನಿಜ ಮಾವ, ನಿಜ. ಕಂಸನನ್ನು ವಧಿಸಿ ಓದಿಸಿ ಅರುಳು ಮರುಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಹೌದು ಹೌದು. ಸಹೋದರರನ್ನು ಸುರಪಾನದಿಂದ ಪ್ರಮರ್ಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಈ ಅಳಾಕಪಟ್ಟಿ ಇಂಥವನಿಗೆ ಮನ್ನಣೆ ಕೌರವೇಶ್ವರ, ಇಂಥವನಿಗೆ ಮನ್ನಣೆ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿದ ಮಾವ ಹಾಗಾದ್ರೆ ನನ್ನನ್ನೇಕೆ ದ್ವಾರಕೆ ಕಳುಹಿಸಿದೆ? ಆ ನಂದ ಗೋಪಾಲನ ಎದುರು ಸಂಧಿಯಾಚನೆ ಮಾಡುವುದು ಈ ಭೂಪಾಲಕನಾದ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸ ಮಾಡಬಹುದಲ್ಲವೇ? ಮಾವ, ಸರಿಯಾದ ಮಾತನ್ನೇ ಹೇಳಿದೆ ಮಾವ. ಭಲೆ ಮಾವ, ಭಲೆ. ಕೃಷ್ಣನಿಗಿಂತ ಅವನ ವಿಜಯೋನ್ಮುಖವಾದ ಯಾದವ ಸೈನ್ಯವು ನಿನಗೆ ಹೆಚ್ಚಿನ ಅವಶ್ಯಕತೆ ಇತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶ ಮಾಡುವ ಸುಯೋಗವೂ ನಿನಗೊದಗಿತ್ತು. ಹೌದು ಮಾವ. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದ್ರೆ, ವಹಿಸಿದ್ದೇ ಹೋದಲ್ಲಿ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಹೌದೌದೌದು. ಆದರೆ ಆ ಅರ್ಜುನನು ನಿನ್ನನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಕೌರವೇಶ್ವರ ಉದ್ಧಾರ ಮಾಡಿದನು. ಸರಿಯಾದ ಮಾತನ್ನೇ ಹೇಳಿದೆ ಸಹೋದರ ರಾಜ. ಆದರೆ ಆ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಕೌರವೇಶ್ವರರ ಬಾಯಲ್ಲಿ ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನು ನೀನು ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ? ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗುವುದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಶಕುನಿ, ಬಿಡಯ್ಯ, ಬಿಡು. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಹಸ್ತದಲ್ಲಿಡುವುದು ನಿನಗೆ ಉಚಿತವಲ್ಲ. ಹೋಗಿದ್ದರೆ ಪಾಂಡವರು ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯನ್ನ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನವೃತ್ತಿ ಏಕಯ್ಯ. ದೇಹಿ ಭಿಕ್ಷೆ ಕೊಡಯ್ಯ, ದೇಹಿ ಭಿಕ್ಷೆ ಕೊಡಯ್ಯ, ದೇಹಿ ಭಿಕ್ಷೆ ಕೊಡಯ್ಯ ಎಂದು. ಸರಿಯಾಗಿ ಹೇಳಿದೆ ಮಾವ. ಯುದ್ಧದ ಹೊರತಾಗಿ ಸೂಜಿ ಮೊನೆಯಷ್ಟು ಜಾಗವನ್ನು ಪಾಂಡವರಿಗೆ ಕೊಡುವುದಿಲ್ಲ. ಕೊಡಲಾಗದು, ಕೊಡಕೂಡದು. ಖಂಡಿತ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೆ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ
ಮಾವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನದು ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಇನ್ನು ರಾಜಸಭೆಗೆ ವೇಳೆ ಆಯಿತು. ಮುನ್ನಡೆ ಕೌರವೇಶ್ವರ. ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ನಡೆ ಕೌರವೇಶ್ವರ, ನಡೆ ಕೌರವೇಶ್ವರ, ನಡೆ ಕೌರವೇಶ್ವರ, ನಡೆ. ಒತ್ತು ಕುರುಡನ ಮಗನೇ ನಡೆ. ನನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಿರುವ ಪತಂಗವೇ ನಡೆ. ಎನ್ನ ನಿನ್ನ ವಿನಾಶ ಕಾರ್ಯ ಆರಂಭ, ಎನ್ನ ನಿನ್ನ ವಿನಾಶ ಕಾರ್ಯ ಆರಂಭ. ಎಲ್ಲವೋ ದುರ್ಯೋಧನ, ಏನು ಅರಿಯದ ಕೋಮಲವಾಗಿದ್ದ ನಿನ್ನ ಸೋದರ ಭಾವನ ಹೃದಯದಲ್ಲಿ ದ್ವೇಷವೆಂಬ ವಿಷ ಜ್ವಾಲೆಯನ್ನು ಒತ್ತಿಸಿದೆಯಲ್ಲವೇ? ಅದು ಈಗ ದಗದಗನೆ ಹತ್ತಿ ಉರಿಯುತ್ತಿದೆ. ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾ ಸಂಸ್ಥಾನವನ್ನಾಗಿಸಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯ. ಹಸ್ತಿನಾವತಿಯ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಸಾಗರವನ್ನ ಏರ್ಪಡಿಸಿ ಹಸ್ತಿನಾವತಿ ಮಣಿಮಕುಟ ರತ್ನ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲಿ ಮುಡಿಸಿ ನಿನ್ನ 99 ಮಂದಿ ಕುರು ಸೋದರರನ್ನು ರಕ್ತದೋಕುಳಿ ಆಡುವ ಬೇಕೆ ಹೊತ್ತ ನನ್ನ ರಕ್ತಾಕ್ಷದ ಉರಿಗಂಡ ತಾಪ ಆರಿಸಿ ಸಾಮ್ರಾಟ್ ಪದವಿ ಪಟ್ಟದ ಮುಕುಟವನ್ನತ್ತು ಛಲದಂಕ ಮಲ್ಲನೆಂದು ಮೆರೆಯುತ್ತಿರುವ ನಿನ್ನ ಮಸ್ತಕವು ಆ ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡುವುದನ್ನ ಆನಾನದೆಂದು ನೋಡುವೆನು. ಅಂದೇ ಈ ಶಕುನಿಗೆ ಆನಂದ, ಅಂದೇ ಈ ಶಕುನಿಗೆ ಮಹದಾನಂದ, ಅಂದೇ ಈ ಶಕುನಿಗೆ ಪರಮಾನಂದ. ಎಲ್ಲವೋ ಕುರುಕುಲದ ಕುನ್ನಿ, ನಿನ್ನ ಸತಿ ಭಾನುಮತೆಯು ಮಂಡೆಗೆದರಿ ಮುಂದೆ ಹೋಗಿ ನಿನ್ನ ಮೃತ ದೇಹದ ಮೇಲೆ ಬಿದ್ದು ಹೊರಳಾಡುವುದನ್ನ ನಾನದೆಂದು ನೋಡುವೆನು. ಅಂದೇ ಈ ಶಕುನಿಗೆ ತೃಪ್ತಿ, ಅಂದೇ ಈ ಶಕುನಿಯ ಸಹೋದರ ಆತ್ಮಕ್ಕೆ ಸಂತೃಪ್ತಿ, ಅಂದೇ ಈ ಶಕುನಿಗೆ ಪೂರ್ಣ ವಿಶ್ರಾಂತಿ. ಅಧಿಕಾರ 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 ನನಗೆಂದು ಒಪ್ಪಿನರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ನೀಚ ನಾನು ನೋಡುವೆ. ಕೌರವ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲೇ. ಕೌರವ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುತ್ತಿದೆ ಎಲ್ಲ ಮನದಲ್ಲಿ. ನಿನ್ನ ಕುಲನಾಶ ಗೈಯುತ್ತಿದೆ ಎಲ್ಲ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕೌರವ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಮೋಸವಿದೆ ಎಲ್ಲ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಮೋಸವಿದೆ ಎಲ್ಲ ಮನದಲ್ಲಿ. ಅದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ? ಅದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ? ಓ ಬ್ರಹ್ಮನ ತಪ್ಪೋ? ಕೌರವ ಅಧಿಕಾರ 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 ನನಗೆಂದು ಒಪ್ಪಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ನೀಚ ನಾನು ನೋಡುವೆ.
ನೋಡುವೆ ಗೌರವ ಸೂರದನುವ ಹಿಡಿದು ನಿಲ್ಲುವ ವೀರಪಾತನು ಸೂರದನುವ ಹಿಡಿದು ನಿಲ್ಲುವ ವೀರಪಾತನು ಅನ್ಯಾಯದಿಂದ ಪ್ರಾಣ ಬಿಡುವ ಸೂತಕರ್ಣನು ಅಯ್ಯೋ ಪಾಪ ಅನ್ಯಾಯದಿಂದ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ರುಂಡಾಮು ಕೊಚ್ಚಿಕೊಳ್ಳುವನು ತನ್ನ ಗದೆಯಿಂದ ರುಂಡಾಮುಂಡ ಕೊಚ್ಚಿಕೊಳ್ಳುವನು ಅದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ಅದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ನಮ್ಮಿಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪೋ ಓ ಬ್ರಹ್ಮನ ತಪ್ಪೋ ಗೌರವ ಅಧಿಕಾರ 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 ನನಗೆಂದು ಹುಟ್ಟಿದರೆಯುವೆ ಆ ದೀಪದಿಗೆ ಬಲಿಯ ಕೊಟ್ಟು ನಾನು ನೋಡಿದೆ ಕಾಫಿ ನಾನು ನೋಡಿದೆ ಮೂರ್ಖ ನಾನು ನೋಡಿದೆ ಈಚ ನಾನು ನೋಡಿದೆ ಪರಮಾತ್ಮ ಶ್ರೀ ರುಕ್ಮಿಣಿ ಭಕ್ತ ಬಾಂಧವ ಪರಮಾತ್ಮ ನಮೋ ವಾಸುದೇವ ದೇವಾ ದೇವದೇ ಎಲ್ಲಿರುವೆ ತಂದೆ ಸೃಷ್ಟಿಕರ್ತ ಜನಮೋ ದೇವಾ ದೇವಾ ಮೆಲೋಡಿ ಮೆಲೋಡಿ ಪರಮಾತ್ಮ ವಾಸುದೇವ ಎಲ್ಲಿರುವೆ ತಂದೆ ಈ ಪಾಮರದ ಮೊರೆಯು ಕೇಳುತ್ತಿಲ್ಲವೇ ಪ್ರಭು ಪರಮಾತ್ಮ जय जय देवा सुरमुनि पूजिता राधा रमणा पावन नामा जय जय देवा भृगुमुनि पूजिता राधा रमणा पावन चरणा जय जय देवा ಪರಮಾತ್ಮ ಮುಕುಂದ ಎಲ್ಲಿರುವೆ ತಂದೆ ವಾಸುದೇವ
ಪರಮಾತ್ಮ ರುಕ್ಮಿಣಿ ಲೋಲ ಸೃಷ್ಟಿಯ ಜಾಲ ಮಂಗಳ ರೂಪ ಮಾನವದಾತ ಪರಮಾತ್ಮ ಮಂಗಳ ರೂಪ ಮಾನವದಾತ ಮಂಗಳ ರೂಪ ಮಾನವದಾತ ಭವ ಭಯ ಪರನ ಮುಕ್ತಿ ಪ್ರದಾಯಕ ಪರಮಾತ್ಮ ಭವ ಭಯ ಪರನ ಮುಕ್ತಿ ಪ್ರದಾಯಕ ಸಾಕಿ ವೇದನೆ ಪಾವನಗೊಳಿಸೋ ಪರಮಾತ್ಮ ವಾಸುದೇವ ಸಾಕಿ ವೇದನೆ ಪಾವನಗೊಳಿಸೋ ಜಯ ಜಯ ದೇವಾ ಕೃಷ್ಣ ವಾಸುದೇವ ನಾನು ಮಾಡಿದ ಕರ್ಮದ ಫಲವು ಎಂದಿಗೆ ನಿಶೇಷವಾಗಿ ಭಗವಾನ್ ಭಾಸ್ಕರನ ಅಭಯಾಸ್ತವು ನನ್ನ ಮಸ್ತಕದ ಮೇಲೆ ಇರಿಸುವೆನೆಂದು ಕಾಯುತ್ತಾ ಕುಳಿತಿರುವನು ಪರಮಾತ್ಮ ವಾಸುದೇವ ನೀನಾದರೂ ಪಾಂಡವರ ದೂತತ್ವವನ್ನು ವಹಿಸಿ ಕೌರವರ ಬಳಿ ಸಂಧ್ಯಾರ್ಥವಾಗಿ ಹೊರಟಿರುವೆ ಪರಮಾತ್ಮ ನಿಂದ ಬರುವಿಕೆಗಾದರೂ ದುರ್ಯೋಧನಾದಿಗಳು ಪಂಚಪಕ್ಷ ಪರಮಾನ್ನಗಳನ್ನೇ ಸಿದ್ಧಪಡಿಸಿಕೊಂಡು ಕಾಯುತ್ತಾ ಕುಳಿತಿರುವರು ವಾಸುದೇವ ಈ ದೀನನಾದ ನಾನು ನಿನಗೆ ಏನೆನ್ನುತ್ತಾನೆ ಉಣಬಡಿಸಲಿ ಪರಮಾತ್ಮ ನನ್ನ ಬಳಿ ಈ ಗೋಮಾತೆಯ ಕ್ಷೀರವನ್ನು ಬಿಟ್ಟರೆ ತಮಗೆ ಅರ್ಪಿಸಲು ಮತ್ತೇನು ಇಲ್ಲ ಪರಮಾತ್ಮ ಪರಮಾತ್ಮ ಅದನ್ನೇ ತಮಗೆ ನೈವೇದ್ಯ ಮಾಡಿ ಉಳಿದ ಕ್ಷೀರವನ್ನು ಪ್ರಸಾದದ ರೂಪದಲ್ಲಿ ನಾನೇ ಪಾನ ಮಾಡಿಬಿಡುತ್ತೇನೆ ಪರಮಾತ್ಮ ಕೃಷ್ಣಾರ್ಪಣಮಸ್ತು 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 ಪರಮಾತ್ಮ ಕೃಷ್ಣ ಮಧುಸೂದನ ಕೃಷ್ಣ 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 ಪರಮಾತ್ಮ ವಾಸುದೇವ ಎಲ್ಲಿರುವೆ ತಂದೆ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಭಕ್ತನ ಮೊರೆಯಾಲಿಸಿ ಶೌರಿ ಪರಮಾತ್ಮ ವಾಸುದೇವ ರುಕ್ಮಿಣಿ ಲೋಲಾ ರುಕ್ಮಿಣಿ ಲೋಲಾ ವಾರಿಜಮಾಲ ವರಗುಣಶೀಲ ವಸುದೇವ ಪಾಲ
ವರ್ಣಿಸಲಗುವುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಗುವುದೇ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಗುವುದೇ ನಿನ್ನಯ ಲೀಲಾ 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 ನೀಲಜಲೋಚನಾ ದರುಚನ ತಾರೆಯ ಪರಮಾತ್ಮ ನೀಲಜಲೋಚನಾ ದರುಚನ ತಾರೆಯ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಸಾಷ್ಟಾಂಗ ನಮಸ್ಕಾರಗಳು ತಂದೆ. ವಿದುರಾ ನಿನಗೆ ಮಂಗಳವಾಗಲಿ. ನಿಲ್ಲುವನಾಗು ವಿದುರಾ. ಪರಮಾತ್ಮ ವಿದುರಾ ವಾಸುದೇವ ವಿದುರಾ ಪ್ರಥಮವಂದನವಯ್ಯ ಪರಮ ಪುರುಷ ವಾಸುದೇವ ವಿದುರಾ ದಶವಂದನವಯ್ಯ ದಶರಥ ರಾಮನೋ ಶತವಂದನವಯ್ಯ ಶತಪುತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಚಿಜಾತ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೇಯರ ರಥ ಕೃಷ್ಣ ಮುಕೋಟಿ ವಂದನವಯ್ಯ ಮುರುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಗ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ವಾಸುದೇವ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಆಲ
ಕಡಲು ನೀಲಿಂಗಾಡಿದ ಪರಮಾತ್ಮ ವಾಸುದೇವ ವಾಸುದೇವ ಆಲಕಡಲು ಲೀಲೆಯಿಂದಾಡಿದ ಲೋಲಲೋಚನ ಕಂಡೆನ ಕಡುಚಿಲೆಯಾದ ನನ್ನಿ ಜಡವ ಕಳೆದು ಅಲ್ಲಿ ವಾಸುದೇವ ಕಡುಚಿಲೆಯಾದ ನನ್ನಿ ಜಡವ ಕಳೆದು ಅಲ್ಲಿ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ಕರಳ ಪುರಕ್ಕೆ ಗುರುವಯ್ಯನ ಕರುಣೆಯ ಕರಳ ಪುರ ಕೇಳಿ ಗುರುಳಯ್ಯನ ಕರುಣೆಯ ಕೊರಳಲು ಬೆಳಕಿದೆಯ ಕರಿಯ ಪುರ ಕೇಳಿ ಎಲ್ಲ ಬಂದು ಕರಿಯ ತೆರೆಯನ್ನು ಬಿಡಿಸಿದೆಯ ವಾಸುದೇವ ಕರಿಯ ಮೊರೆ ಕೇಳಿ ಅರಿಯಲ್ಲ ಬಂದು ಮಕರಿಯ ಕರೆಯನ್ನು ಬೆಳೆಸಿದೆಯ ಹರಿಗರಂತ ಗುಣ ರೂಪಲೇ ನಿನ್ನ ಹರಿಗರಂತ ಗುಣ ರೂಪಲೇ ನಿನ್ನ ಚರಣವನ್ನು ಮನದೊಳಗೆ ಜಪಿಸುವೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ವಿದುರ ವಾಸುದೇವ ಅನವರತ ನಿನ್ನ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿದ್ದ ನನಗೆ ವಾಸುದೇವ ವಿದುರ ನೀ ಬಂದ ಮೇಲೆ ಇದೋ ಈ ನನ್ನ ಕುಟೀರವು ಪಾವನವಾಯಿತಲ್ಲ ತಂದೆ ಪರಮಾತ್ಮ ವಿದುರ ರವಿಕಿರಣ ಬೀಳದ ಕೊಳವು ಶೋಭಾನಮಯವಾಗುವುದೇ ಪ್ರಭು ವಾಸುದೇವ ಅರಸನಿಲ್ಲದ ಅರಮನೆಯಂತೆಯೂ ಮಧುರವನ್ನೇ ಬೀರದ ಮುದುಕದ ಪುಷ್ಪದಂತೆ ಇದ್ದ ಈ ನನ್ನ ಕುಟೀರವು ಪರಮಾತ್ಮ ವಿದುರ ತಮ್ಮ ಆಗಮನದಿಂದ ಪಾವನವಾಯಿತು ತಂದೆ ವಾಸುದೇವ ವಿದುರ ಇದೋ ತಮ್ಮ ಪಾದ ಪದ್ಮಾಂಗಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಪ್ರಭು. ಮಂಗಳವಾಗಲಿ ಮಿರಳನಾಗು ವಿದುರ ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ ನಾನು ಮಾರ್ಗಾಯಾಸದಿಂದ ಬಳ್ಳಿ ಬಂದಿರುವೆನು ನನಗೆ ಏನಾದರೂ ಆಹಾರವನ್ನು ಕೊಡು ವಿದುರ ವಾಸುದೇವ ವಿದುರ ನನ್ನ ಬಳಿ ನಿನಗೆ ನೀಡಲು ಈ ಗೋಮಾತೆಯ ಕ್ಷೀರವು ಬಿಟ್ಟರೆ ಮತ್ತೇನು ಇಲ್ಲವಲ್ಲ ಪ್ರಭು. ಏನು ವಿದುರ ವಾಸುದೇವ ನಾನಿಂದ ಒಂದು ಕಾರ್ಯನಿರತವಾಗಿ ಆ ದುರ್ಯೋಧನ ಸಭೆಗೆ ಹೋಗುತ್ತಿದ್ದೆನು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಬರಮಾಡಿತು ವಿದುರ ವಿದುರ ವಾಸುದೇವ ನೀನು ಸಾಮಾನ್ಯನೇ ವಿದುರ ಪಡವಿಯೋ ಭಕ್ತ ಶಿರೋಮಣಿ ನೀನೆ ಪಡವಿಯೋ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಲ್ಲೆ ನಿನ್ನಯ ಮನವ ಪರಮಾತ್ಮ ಭಕ್ತಿಯ ಪಾಶಕ್ಕೆ ಚಿತ್ತವನೊಲಿಸಿದೆ ಭಕ್ತಿಯ ಪಾಶಕ್ಕೆ ಚಿತ್ತವನೊಲಿಸಿದೆ ಎತ್ತ ಹೋದರು ಮನಬಾರದು ಎತ್ತ ಹೋದರು ಮನಬಾರದು ಶಕ್ತನೆಂದೆನಿಸಿದ ಶಕ್ತನ
ದೆನಿಸಿದ ಮತ ಸುಯೋಧನ ವಿದುರ ವಾಸುದೇವ ಶಕ್ತನೆಂದೆನಿಸಿದ ಮತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ವಾಸುದೇವ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರಾ 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 ಪರಮಾತ್ಮ ನೀನೇನು ಸಾಮಾನ್ಯನೇ ವಿದುರ 40 ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರ ಪದಾರ್ಥಗಳನ್ನ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನೀನು ಸಾಮಾನ್ಯನೇ ವಿದುರ ವಾಸುದೇವ ವಿದುರ ನನಗೆ ಏನಾದರೂ ಆಹಾರವನ್ನು ಕೊಡು ವಿದುರ ಅಖಿಲಾಂಡೇಶ್ವರ ಸಕಲ ಕೋಟಿ ಜೀವ ಚರಾಚರಗಳನ್ನು ತಮ್ಮ ಉದರದಲ್ಲಿಟ್ಟುಕೊಂಡು ಪರಿಪಾಲನೆ ಮಾಡುತ್ತಿರುವ ನಿಮಗೆ ಹಸಿವು ಬಾಯಾರಿಕೆಗಳೆಂದರೇನು ವಾಸುದೇವ ಪರಮಾತ್ಮ ನನ್ನ ಬಳಿ ನಿಮಗೆ ನೀಡಲು ಈ ಗೋಮಾತೆಯ ಕ್ಷೀರ ಬಿಟ್ಟರೆ ಮತ್ತೇನು ಇಲ್ಲವಲ್ಲ ವಾಸುದೇವ ಏನು ವಿದುರ ಪರಮಾತ್ಮ ಗೋಮಾತೆಯ ಕ್ಷೀರವೇ ಹೌದು ವಾಸುದೇವ ಎಲ್ಲಿ ಅದನ್ನೇ ಕೊಡು ವಿದುರ ಪರಮಾತ್ಮ. ಹಿಂದೆ ನಾನು ರಾಮಾವತಾರಿಯ ಆಗಿದ್ದಾಗ ಶಬರಿಯು ನನಗಾಗಿ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ಸವಿಯು ಈಗಲೂ ಸವಿದಂತಿದೆ. ಕೂಚೇಲನು ತನಗಾಗಿ ತರುತ್ತಿದ್ದ ಒಂದು ಇಡೀ ಅವಲಕ್ಕಿಯ ಸಾರವು ಅಮೃತಕ್ಕೆ ಸಮಾನವಾದುದು. ಈಗ ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಇದೆಲ್ಲಕ್ಕಿಂತಲೂ ಮಿಗಿಲಾದುದು. ಎಲ್ಲಿ ಅದನ್ನೇ ಕೊಡು ವಿದುರ ಪರಮಾತ್ಮ ಹಾಗಾದರೆ ಅದನ್ನೇ ಕೊಡುತ್ತೇನೆ. ಏಕೆ ವಿದುರ ಏನಾಯಿತು? ತವಕವನ್ನು ಪಡುತ್ತಿರುವೆಯಲ್ಲ ಆಹಾ ಪರಮಾತ್ಮ ವಿದುರ ಎಂತಹ ಅನರ್ಥವಾಯಿತು ತಂದೆ. ವಾಸುದೇವ ಇದ್ದ ಕ್ಷೀರವನ್ನು ತಮಗೆ ನೈವೇದ್ಯ ಮಾಡಿ ಉಳಿದ ಕ್ಷೀರವನ್ನು ನಾನೇ ಸೇವಿಸಿಬಿಟ್ಟನಲ್ಲ ಪ್ರಭು. ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವೂ ಕ್ಷೀರವಿಲ್ಲ ಪರಮಾತ್ಮ. ವಿದುರ ವಾಸುದೇವ ಏನು ವಿದುರ ಇಲ್ಲಿ ಕೊಡುವನಾಗು ಪರಮಾತ್ಮ ತೆಗೆದುಕೊಳ್ಳುವರಾಗಿ ವಾಸುದೇವ. ವಿದುರ ಪರಮಾತ್ಮ ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪ ಆದರೂ ಆಗೋಯ್ತು. ವಿದುರ ವಾಸುದೇವ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ, ಇನ್ನೆಂತ ಸುಳ್ಳುಗಾರನಯ್ಯ. ಹೌದೇ ವಾಸುದೇವ, ಇಲ್ಲಿ ಕೊಡಿ ನೋಡೋಣ. ತೆಗೆದುಕೋ ವಿದುರ. ಹಾ ಪರಮಾತ್ಮ ವಿದುರ ಅಖಿಲಾಂಡೇಶ್ವರ, ಈ ಪಾತ್ರೆಯ ತಳಭಾಗದಲ್ಲಿ ಉಳಿದಿರುವ ಒಂದು ತೊಟ್ಟೋನಿ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ಕೂಡ ನೆನೆಯುವುದಿಲ್ಲವಲ್ಲ ಪ್ರಭು. ಏಕೆ ನೆನೆದಿಲ್ಲ ವಿದುರ? ಪರಮಾತ್ಮ ಎಲ್ಲಿ ಕೊಡುವನಾಗು ತೆಗೆದುಕೊಳ್ಳುವರಾಗಿ ವಾಸುದೇವ. ವಿದುರ ಪರಮಾತ್ಮ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಹಾಲಿಲ್ಲ ಎಂದು ಹೇಳುತ್ತಿರುವೆಲ್ಲ ವಿದುರ. ವಾಸುದೇವ ಅಲ್ಲಿ ನೋಡು, ನಿನ್ನ ಮನೆಯ ಭಕ್ತಿ ಎಂಬ ಕ್ಷೀರ ಸಾಗರವು ಹೇಗೆ ಉಕ್ಕಿ ಹರಿಯುವುದು ಹರಿಯುತ್ತಿರುವುದು. ವಾಸುದೇವ ಧನ್ಯನಾದನು ತಂದೆ, ಧನ್ಯನಾದನು ಪ್ರಭು. ಪರಮಾತ್ಮ ಪರಮಾತ್ಮ ವಾಸುದೇವ ಬ್ರಹ್ಮಾಂಡದೇ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ಪರಮಾತ್ಮ ವಿದುರ ದೇವಾ ಪರಮಾತ್ಮ ವಾಸುದೇವ ವಿದುರ
ಸಾಗರಾಚಯನ ಚಿರಸಾಗರಾಚಯನ ಮುರಳೀಧರ ಕರುಣಾಕರ ಪಾಲಿಸೋ ದೀನರ ಪರಮಾತ್ಮ ಮುರಳೀಧರ ಕರುಣಾಕರ ಪಾಲಿಸೋ ದೀನರ ಸಾಗರಾಚಯನ ಚಿರಸಾಗರಾಚಯನ ಪರಮಾತ್ಮ ವಾಸುದೇವ ವಾಮನ ರೂಪದ ಬಲಿಗರ ಪರಮಾತ್ಮ ವಾಮನ ರೂಪದ ಬಲಿಗರ ನಿನ್ನ ನಾಮಾಪಿದೆಯ ಬಲುವಮರ ಬಾಮರನು ಕೃಪೆಯ ತೋರಿ ಪರಮಾತ್ಮ ಬಾಮರನು ಕೃಪೆಯ ತೋರಿ ತಾಮತ ನೀಗಿದ ದಾಮೋದರ ಪರಮಾತ್ಮ ತಾಮತ ನೀಗಿದ ದಾಮೋದರ ಸಾಗರಾಜಯನ ಚಿರಸಾಗರಾಜಯನ ಪರಮಾತ್ಮ ವಾಸುದೇವ ನವಕೋಟಿ ನಾಮದ ನಾರಾಯಣ ಪರಮಾತ್ಮ ನವಕೋಟಿ ನಾಮದ ನಾರಾಯಣ ನಿನ್ನ ನಾಮಾಪಿದೆಯ ಬಲುವಮರ ಬಾಮರನು ನೀ ಕೃಪೆಯ ತೋರಿ ಪರಮಾತ್ಮ ಬಾಮರನು ನೀ ಕೃಪೆಯ ತೋರಿ ತಾಮತ ನೀಗಿದ ದಾಮೋದರ ಪರಮಾತ್ಮ ತಾಮತ ನೀಗಿದ ದಾಮೋದರ ಸಾಗರಾಜಯನ ಚಿರಸಾಗರಾಜಯನ ಮುರಳೀಧರ ಕರುಣಾಕರ ಪಾಲಿಸೋ ದೀನರ ಮುರಳೀಧರ ಕರುಣಾಕರ ಪಾಲಿಸೋ ದೀನರ ಸಾಗರಾಜಯನ ಚಿರಸಾಗರಾಜಯನ ಪರಮಾತ್ಮ ವಿದುರ ವಾಸುದೇವ ನಿನ್ನನ್ನು ಮಗನಾಗಿ ಪಡೆದ ದೇವಕಿ ವಸುದೇವರೇ ಧನ್ಯರಲ್ಲವೇ ವಾಸುದೇವ ವಿದುರ ಪರಮಾತ್ಮ ನಾನೊಂದು ನಿರ್ಮಿತ್ತವಾಗಿ ನನ್ನ ಸೋದರತೆಯಾದ ಕುಂತಿ ದೇವಿಯರೊಡನೆ ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಸಭೆಗೆ ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿದ್ದೇನೆ. ನೀನು ಸಹ ಅಲ್ಲಿಗೆ ಬರುವನಾಗುವಿದುರ. ತಮ್ಮ ಇಚ್ಛೆಯಂತಾಗಲಿ ವಾಸುದೇವ. ಪರಮಾತ್ಮ ವಿದುರ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ದಯಪಾಲಿಸಿದುವೆ ಪರಮಾತ್ಮ. ವಾಸುದೇವ ವಿದುರ ಇನ್ನು ಭಕ್ತರಾದ ಪಾಂಡವರನ್ನು ಕಾಪಾಡುವವನೆಯು ನಿನ್ನದಾಗಿರುವುದು ತಂದೆ. ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ ಸುತರು ಸದಾತ್ಮದೊಳಿಹರು. ವಿದುರ ಹೃದಯ ಸುತರು
ಸದಾನದೊಲಿಹರು ಪತಿವ್ಯತೆಯಿಂದರು ಗುರುನಂದರರು ಪರಮಾತ್ಮ ಅತಿವ್ಯತೆಯಿಂದರು ಗುರುನಂದರರು ಸಜವಂತರಿಗೆ ಸ್ಥಿರವಲ್ಲವೇಕೆ ವಾಸುದೇವ ಸತ್ಯವಂತರಿಗೆ ಜಯವಲ್ಲವೇಕೆ ಕುಟಿಲ ಮಾತೆಗಳಿಗೆ ಶುಭವಾಗುವುದೇ ಕುಟಿಲ ಮಾತೆಗಳಿಗೆ ಶುಭವಾಗುವುದೇ ಬಿಡಲಾರೆ ಕೇಳುವೆ ದೂರ ನಾನೆಂದು ಬಲ ಗರ್ಭದಿ ಮರೆವ ಕುರುಕುಲವನ್ನ ಪರಮಾತ್ಮ ನಾನೆಂದು ಬಲ ಗರ್ಭದಿ ಮೆರೆವ ಕುರುಕುಲವನ್ನ ಸಲುಗಳಿಗೆ ಕೆಣಕೆ ಕೇಸರಿಯ ಬಣಕು ತಂದು ಕದನದಲ್ಲಿದ್ದ ಉಳಿಯುವರೇ ಕೇಸರಿಯ ಬಣಕು ಜಂಬು ಕದನದಲ್ಲಿದ್ದ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಾಂಗ ರಕ್ತದ ಅದರ ಬಯಲೇಕ ಇಷ್ಟರಿಗೆ ಮದಾಂಗ ರತ್ನದ ಗೈತ ಇಷ್ಟರಿಗೆ ನಮಗೆ ಸೇವಳಿಗೆ ಬಿಡಲಾರೆ ಅದಾಗೆಡಿಸುವಾರನ್ನು ಸದೆ ಬಡಿಯದೇನ ಇದ್ರ ಬಿಡಲಾರೆ ಪರಮಾತ್ಮ ನಾನಿಂದು ನಮ್ಮ ಸೋದರತಿಯಾದ ಕುಂತಿದೇವರೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ದುರ್ಯೋಧನ ಸಭೆಗೆ ಬರುತ್ತೇನೆ. ನೀನು ಸಹ ಅಲ್ಲಿಗೆ ಬರುವನಾಗು ವಿದುರ. ತಮ್ಮ ಇಚ್ಛೆಂತ ಆಗಲಿ ವಾಸುದೇವ. ಪರಮಾತ್ಮ ವಿದುರ ಪರಮಾತ್ಮ ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ವಾಸುದೇವ. ಅಲ್ಲಿ ಎಂದು ನಡೆದ ವಿಚಿತ್ರವನ್ನು ನಡೆಯುವುದು. ಪರಮಾತ್ಮ ವಿದುರ ಅಖಿಲಾಂಡೇಶ್ವರ ತಾವು ಇದ್ದ ಕಡೆಯಲ್ಲಿ ವಿಚಿತ್ರಗಳು ನಡೆಯಲೇಬೇಕಲ್ಲವೇ ಪ್ರಭು. ಪರಮಾತ್ಮ ವಿದುರ ವಾಸುದೇವ ವಿದುರ ಜಗದ ಜೀವದ ಆಡಿಸಿ ಕುಣಿತೆ ಮಾಯೆಯ ತಣಿತೆ ಆಡಿಸಿ ಕುಣಿತೆ ಮಾಯೆಯ ತಣಿತೆ ಮನ ಮಿಡಿಯುವ ಮೋಗಲ ರೂಪ ದೇವ. ವಾಸುದೇವ ನಿಗಮ ಗೋಚರನೆ ನಿರ್ಮಲತ್ಮಕ ನಿನ್ನ. ಪರಮಾತ್ಮ ನಿಗಮ ಗೋಚರನೆ ನಿರ್ಮಲತ್ಮಕ ನಿನ್ನ ವಲ್ಲಭರುಂಟೆ ಜಗದ ಜೀವದಲ್ಲಿ. ಪರಮಾತ್ಮ ವಾಸುದೇವ ವಲ್ಲಭರುಂಟೆ ಜಗದ ಜೀವದಲ್ಲಿ ಪವನಗೆ ತಿಳುತ್ತಿದ ಭ್ರಾಂತಿಯ ಮನುಜರ. ಪರಮಾತ್ಮ ಪವನಗೆ ತಿಳುತ್ತಿದ ಭ್ರಾಂತಿಯ ಮನುಜರ ಪವರುಗ ವೈದ್ಯ ನೀ ಪರಿಪಾಲಿಪ ಆಡಿಸಿ ಕುಣಿತೆ ಮಾಯೆಯ ತಣಿತೆ ಆಡಿಸಿ ಕುಣಿತೆ ಮಾಯೆಯ ತಣಿತೆ ಮನ ಮಿಡಿಯುವ
ಅಂತ ಗಂಗಾ ನದಿಯ ಪ್ರವಾಹವನ್ನು ಇಬ್ಬಾಗಗೊಳಿಸಿದ ಅಪ್ರತಿಮ ವೀರ ಗುರುಪಿತಾಮಹ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ನಿನಗೆ ಮಂಗಳವಾಗಲಿ ದುರ್ಯೋಧನ. ಸಕಲ ಬಿಲ್ವಿದ್ಯಾ ಪಾರಂಗತ ವಿದ್ಯಾ ವಿಶಾರದ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಮಂಗಳವಾಗಲಿ. ಮಮತೆಯ ಮಂದಾರ ಹಿತೋಕ್ತಿಗಳ ಸುಂದರ ಚಿಕ್ಕಪ್ಪ ವಿದುರ ಮಹರ್ಷಿಯ ಕುಶಲವೇ? ದುರ್ಯೋಧನ ಕುಶಲವೋ ದುರ್ಯೋಧನ? ಎನ್ ಭರತ ವಂಶಜ, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ಏ ದುರ್ಯೋಧನನ ಬಲಭುಜದಂತಿರುವ ಅನುಜ, ಅಗ್ರಜ, ಸಹೋದರ, ಕ್ಷೇಮವೇ? ಕ್ಷೇಮವೋ ಅಗ್ರಜ. ಈ ಎದುರು ಬಿದ್ದ ಎದುರಾಳಿಗಳನ್ನು ದಿಕ್ಕಾಪಾಲಾಗಿ ಓಡಿಸಿದ ಸಿಂಧು ಮಹಾರಾಜ ಸೈಂಧವ ಕುಶಲವೇ? ಕುಶಲವೋ ದುರ್ಯೋಧನ? ಅಪ್ರತಿಮ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಏ ಕೌರವೇಶ್ವರನ ಕಣ್ಮಣಿ ಮಿತ್ರ ಕರ್ಣ. ಮಿತ್ರ ದುರ್ಯೋಧನ. ಕ್ಷೇಮವೇ? ಕ್ಷೇಮ ದುರ್ಯೋಧನ. ಸೇಡೆಂಬ ದಾವಾಗ್ನಿಗೆ ಕುತಂತ್ರದ ವ್ಯಾಜ್ಯವನ್ನರಿದು ಸದಾಕಾಲ ಈ ಹಸ್ತಿನಾವತಿಯನ್ನು ಕಾಪಾಡುತ್ತಿರುವ ಉಪಯುಕ್ತ ಸಮಯದಲ್ಲಿ ಹೇತನುಡಿಗಳನ್ನು ಹೇಳುತ್ತಾ ಈ ಹಸ್ತಿನಾವತಿಯ ಭದ್ರಕೋಟೆಯಂತಿರುವ ಸೋಮಲರಾಜ ಮಾವ ಶಕುನಿ ಕುಶಲವೇ? ಹೇಗಿರುವಲ್ಲಿ ರಾಜಾದಿರಾಜ, ರಾಜಮಾರ್ತಾಂಡ, ರಾಜತಿಲಕ, ಹಸ್ತಿನಾವತಿಯ ಮಣಿಮಕುಟ, ರತ್ನ ಸಿಂಹಾಸನಾಧೀಶ್ವರ, ಗಾಂಧಾರ ದೇವಿ ಗರ್ಭ ಸಂಜಾತ, ದುರ್ಯೋಧನ ಸಾರ್ವ ಮಹಾರಾಜ್ ಕಿ ಬಹುಪರಾಗ್, ಬಹುಪರಾಗ್, ಬಹುಪರಾಗ್. ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಮಾವ ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಕುರುಕುಂಬಿನಿಯ ಕಾಟ ಸ್ವರ ಸಂಪನ್ನ ಮಣಿಮಪುಟ ವರ್ಜನೆಗೆ ದುರೋದರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ಅಗ್ರಜ, ಹರೆ ಎನಗೆ ಸುರಸಿಂಧೂ ತನಯ ಗುರುವಂದ್ಯ ವಿನಯ ಹೇಗಿರುವಲ್ಲೇ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದುರೆ ಎನಿಸಿ ಬಾಳುತ್ತಿರು. ಕುರುಕುಲ ಸಿಂಹಾಸನದಿ ಛಲವ
ಬಿಡದೆ ಶೌರ್ಯ ಕೈಕ ದೊರೆ ಎನಿಸಿ ಬಾಳುತ್ತಿದೆ ಸಾಟಿ ಇರುವರೆ ನನಗೆ ಸಾಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದ ಇರಿಪುಗಳ ಒಲಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದ ಇರಿಪುಗಳ ಒಲಿಸದೆ ಬಿಡುವನೆ ಮಾವ ಶಕುನಿ ಸಲಹೆ ನೀಡದಿರುವನೆ ಅಲ್ಲವೇ ಮಾವ ಕೌರವೇಶ್ವರ ಹೌದು ಕೌರವೇಶ್ವರ ಮಿತ್ರ ಕಣ್ಣ ಶತ್ರುಗಳ ಬಿಡುವನೆ ಅಲ್ಲವೇ ಮಿತ್ರ ಹೌದು ದುರ್ಯೋಧನ. ಅನುಜದು ಶಾಸನ ಅವರನ್ನು ಒಲಿಸದಿರುವನೆ ಅಲ್ಲವೇ ಅನುಜ ಹೌದು ಅಗ್ರಜ ಏ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ ಅನುಜದು ಶಾಸನ ಅವರನ್ನು ಒಲಿಸದಿರುವನೆ ಅನುಜದು ಶಾಸನ ಅವರನ್ನು ಒಲಿಸದಿರುವನೆ ಹೇಗಿರುವಲ್ಲೇ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇ ಗುರುಕುಲ ಸೇನಾಸನದಿ ಛಲವ ಬಿಡದೆ ಶೌರ್ಯೇ ಕೈಕ ದೊರೆ ಎನಿಸಿ ಬಾಳುತ್ತದೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇ ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದ ಪಾಂಡವರು ಅರ್ಧ ರಾಜ್ಯವನ್ನೇ ಕೇಳಿದರಂತೆ. ನೋಡಿದ್ರ ಅವರ ಅಟ್ಟಾಸು ಎಷ್ಟರ ಮಟ್ಟಿಗೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದ ಪಕ್ಷದಲ್ಲಿ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ಈ ದುರ್ಯೋಧನದಕ್ಕೆ ಸದಾ ಸಿದ್ಧ. ತಾತ, ದುರ್ಯೋಧನ, ನನ್ನ ಬಳಿ ಇನ್ನೊಂದು ಅಕ್ಷೋಣಿ ಸೈನ್ಯ ದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಯ ಹಣ್ಣಿನಂತೆ ನುಚ್ಚು ನುಚ್ಚಾಗಿ ಹೋಗುವರು. ಸಹೋದರ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ಮತ್ತಾರಿರೋರಣ್ಣ, ಅಂಗರಾಜ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ನೀವೇ ಪುರುಷೋತ್ತಮ. ದುರ್ಯೋಧನ, ಸಭೆಗೆ ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನು ಸಭೆಗೆ ಆಗಮಿಸುತ್ತಿರುವರು. ಸಭೆಯೆಲ್ಲವೂ ಶಾಂತವಾಗಿರಲಿ. ದುರ್ಯೋಧನ, ಪುರುಷೋತ್ತಮ, ಚಂದ್ರಕುಲ ಚಕ್ರೇಶ್ವರ, ರಾಜಾದಿರಾಜ ನಾನಿರುವಲ್ಲಿ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವದೋಸಿ ಪುತ್ರ ಮನೆಯನ್ನು ಆಶ್ರಯಿಸಿದಂತೆ ಎಂತಹ ಅವಹೇಳನ! ಏಕೆ ಭೀಷ್ಮ ದ್ರೋಣಾದಿಗಳ ಮನೆಗಳಿರಲಿಲ್ಲವೇ? ವಿದುರ, ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನಿಲ್ಲಿಗೆ ಆಗಮಿಸುತ್ತಿರುವುದು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಡು ಎಂದು ಕೇಳಲು ಬರುತ್ತಿರುವುದು